ದೇವರಗಟ್ಟು ಸಾಂಪ್ರದಾಯಿಕ ಉತ್ಸವದಲ್ಲಿ ದುರಂತವೊಂದು ಸಂಭವಿಸಿದೆ. ತಡರಾತ್ರಿ ರಣಾಂಗಣವಾಗಿ ಮಾರ್ಪಟ್ಟ ದೇವರಗಟ್ಟು. ಬಡಿಗೆ ಸಮರದಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ದೇವರಗಟ್ಟು ರಣಾಂಗಣವಾಗಿ ಮಾರ್ಪಟ್ಟ ದೇವರಗಟ್ಟು. ಬಡಿಗೆ ಸಮರದಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಬಡಿಗೆ ಬಡಿದಾಟದಲ್ಲಿ 2 ಭಕ್ತರ ದುರ್ಮರಣ. ಬಡಿಗೆ ಬಡಿದಾಟವೇ ಅಲ್ಲೊಂದು ಸಂಪ್ರದಾಯ ಆಗಿತ್ತು. 100ಕ್ಕೂ ಹೆಚ್ಚು ಭಕ್ತರ ತಲೆಗೆ ಪೆಟ್ಟು, ಚಿಮ್ಮಿದ ರಕ್ತ. ಹಲವರ ಸ್ಥಿತಿ ಗಂಭೀರ. ಕರ್ನೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕರ್ನಾಟಕ ಗಡಿಗೆ ಹೊಂದಿಕೊಂಡಿರುವಂತಹ ದೇವರಗಟ್ಟು 2 ಕೋಲುಗಳನ್ನು ಇಟ್ಟುಕೊಂಡು ಪರಸ್ಪರ ಬಡಿದಾಡಿಕೊಳ್ಳುವ ಸಂಪ್ರದಾಯ. ಕರ್ನೂಲು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ ದೇವರಗಟ್ಟು ಗ್ರಾಮ ಅದು. ಮಾಳ ಮಲ್ಲೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಬಡಿಗೆ ಸಮರ. ದೇವರಗಟ್ಟು ಸಾಂಪ್ರದಾಯಿಕ ಉತ್ಸವದಲ್ಲಿ ಬಹುದೊಡ್ಡ ದುರಂತ ನೋಡಿ. ಲಕ್ಷಾಂತರ ಜನ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಲಕ್ಷಾಂತರ ಜನ ಸೇರಿರುವಂತಹ ಒಂದು ದೇವರಗಟ್ಟು, ಆ ಒಂದು ಸಾಂಪ್ರದಾಯಿಕ ಉತ್ಸವದ ಒಂದು ವೇದಿಕೆ ರಣಾಂಗಣವಾಗಿ ಬದಲಾಗುತ್ತೆ. ಬಡಿಗೆ 2 ಕೈಗಳಲ್ಲಿ ಇಬ್ಬರು ಏನು ಆ ಸ್ಪರ್ಧೆ ಯಾರ್ಯಾರು ಮಾಡ್ತಾರೋ ಅವ್ರ ಕೈಗಳಲ್ಲಿ ಬಡಿಗೆ ಇರ್ತವೆ. ಆ ಬಡಿಗೆಯಿಂದ ಪರಸ್ಪರ ಬಡಿದಾಡಿಕೊಳ್ತಾರೆ. ಅದರಲ್ಲಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋದೇ ಅಲ್ಲಿ ಸೋಲು ಗೆಲುವಿನ ಪ್ರಶ್ನೆ. ಬಡಿಗೆಯ ಬಡಿದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಬಡಿಗೆ ಬಡಿದಾಟದಲ್ಲಿ 2 ಭಕ್ತರು ದುರ್ಮರಣ. 100ಕ್ಕೂ ಹೆಚ್ಚು ಭಕ್ತರ ತಲೆಗೆ ಪೆಟ್ಟು, ಚಿಮ್ಮಿದ ರಕ್ತ. ಹಲವರ ಸ್ಥಿತಿ ಗಂಭೀರ. ಕರ್ನೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವಂತಹ ದೇವರಗಟ್ಟು ಎನ್ನುವಂತಹ ಪ್ರದೇಶ ಅದು. ಕರ್ನೂಲು ಜಿಲ್ಲೆಯ ವ್ಯಾಪ್ತಿಗೆ ಬರುವ ದೇವರಗಟ್ಟು ಗ್ರಾಮ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಭಕ್ತರು ಅಲ್ಲಿ ಸೇರಿರ್ತಾರೆ. ಆ ಭಕ್ತರ 2 ಕೈಗಳಲ್ಲಿ ಬಡಿಗೆಗಳಿರ್ತವೆ. ಸೊ ಬಡಿಗೆಗಳಿಂದ ಪರಸ್ಪರ ಬಡಿದಾಡಿಕೊಳ್ತಾರೆ. ಅಲ್ಲಿ ಸೋಲೋದು ಯಾರು, ಗೆಲ್ಲೋದು ಯಾರು ಅನ್ನೋದೇ ಪ್ರಶ್ನೆ. ಸೊ ಈ ತರಹದ್ದೊಂದು ಪದ್ಧತಿ ಸಾಂಪ್ರದಾಯಿಕವಾಗಿ ಕರ್ನೂಲ್ನಲ್ಲಿದೆ. ಪ್ರತಿ ವರ್ಷವೂ ಕೂಡ ಬಡಿಗೆ ಬಡಿದಾಟಗಳು ನಡೀತಾವೆ. 100ಕ್ಕೂ ಹೆಚ್ಚು ಜನ ಗಂಭೀರವಾದಂಥ ಗಾಯಕ್ಕೊಳಗಾಗಿದ್ದಾರೆ. ಈಗ ಹೆಚ್ಚಿನವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 2 ಸ್ಥಿತಿ ಗಂಭೀರ. ಅದರಲ್ಲಿ 2 ದುರ್ಮರಣ. ಮಾಳ ಮಲ್ಲೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಬಡಿಗೆ ಸಮರ. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.